ಇಂಡಿಪೆಂಡೆನ್ಸ್ ಡೇ ಬಂತು ಅಂತಂದರೆ ನನ್ನ ಮಗಂದು ಸ್ಕೂಲ್ಗೆ ಹೋಗೋದಕ್ಕೆ ನನಗಂತೂ ತುಂಬಾ ಖುಷಿ. ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ಮಗಳು ಇರ್ತಾಳಲ್ಲ ಜೊತೆಗೆ ಕರ್ಕೊಂಡು ಹೋಗೋದಕ್ಕಂತೂ ತುಂಬಾ ಖುಷಿ. ಅವನದು ಪ್ರೋಗ್ರಾಮ್ ನೋಡೋದ್ರ ಜೊತೆಗೆ ನನ್ನ ಸ್ಕೂಲ್ ಡೇಸ್ನೆಲ್ಲ ಮೆಮೊರಿ ಹಾಕೋತಾ ಇರ್ತೀನಿ. ಸೊ ಹಾಗಾಗಿ ಈ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವನಿಗೆ ಮಧ್ಯಾಹ್ನ ಫುಟ್ಬಾಲ್ ಮ್ಯಾಚ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ರಿಲ್ಯಾಕ್ಸೇಷನ್ಗೆ ಅಂತೇಳಿ ಅಯೋಗ್ಯ 2 ಮೂವಿಗೂ ಹೋಗಿದ್ವಿ. ಸೊ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ವಾಚ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಇಂಡಿಪೆಂಡೆನ್ಸ್ ಡೇದು ವೀಡಿಯೋನ ನನಗೆ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಗನ ಸ್ಕೂಲಲ್ಲಿ ಫ್ಲ್ಯಾಗ್ ಹೋಸ್ಟಿಂಗು ಮತ್ತು ಅವನು ಒಂದೆರಡು ಪ್ರೋಗ್ರಾಮ್ಗಳಲ್ಲಿದ್ದ. ಸೊ ಹಾಗಾಗಿ ನಾವು ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತೇಳಿ ಬೆಳಗ್ಗೆ ರೆಡಿಯಾಗಿದ್ವಿ. 10:30 ಪ್ರೋಗ್ರಾಮ್ ಸ್ಟಾರ್ಟು ಅಂತ ಹೇಳಿದರು. 10 o'clockಗೆಲ್ಲ ನಾವು ಇಲ್ಲಿ ಬಂದ್ವಿ. ಬಟ್ ಇನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ನಾನು ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿ ಕೂತ್ಕೊಂಡೆ. ನನ್ನ ಹಸ್ಬೆಂಡು ಕೆಲಸ ಇದೆ ಅಂತೇಳಿ ಹೋದರು, ಸ್ವಲ್ಪ ಅವ್ರು ಬಂದಿಲ್ಲ. ನಾನು ನನ್ನ ಮಗ ಅಲ್ಲಿದ್ದಾನೆ, ಅವ್ನ ಟೀಮ್ ಜೊತೆ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಕೂತ್ಕೊಂಡ್ವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಪ್ರೋಗ್ರಾಮು. 10:30ಗೆ ಸ್ಟಾರ್ಟ್ ಅಂತೇಳಿ ಹಾಕಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾನಂತೂ ನೋಡಿ ಇಲ್ಲಿ ನನ್ನ ಮಗ ಇದ್ದಾನೆ, ಈಗ ಸ್ಟಾರ್ಟ್ ಆಗ್ತಾಯಿದೆ ಅನಿಸುತ್ತೆ. ಹಾಗಾಗಿ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡ್ರು. ಇನ್ನು ನಾನಂತೂ ನನ್ನ ಮಗಳಿಗೆ ಅಲ್ಲಿ ಕೂತ್ಕೊಂಡಾಗ ಸುಮ್ಮನೆ ಇರಲ್ಲ ಅಂಥೇಳಿ ತಿನ್ನೋದಕ್ಕೆ ಅಂತೇಳಿ ಮನೆಯಿಂದನೇ ಸ್ವಲ್ಪ ಅವಳಿಗೇನೇನು ಇಷ್ಟಪಡ್ತಾಳೆ ಅದನ್ನೆಲ್ಲ ತೊಗೊಂಡೋಗಿದೆ. ನೋಡಿ ಫ್ಲ್ಯಾಗ್ ಹೋಸ್ಟಿಂಗು ಕೂಡ ಆಯಿತು. ಇನ್ನೇನು ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಫಾಸ್ಟಲ್ಲಿದ್ದ ನನ್ನ ಮಗ. ಸೊ ಹಾಗಾಗಿ ಇದಾದಮೇಲೆ ಅವನು ಯೋಗದಲ್ಲೂ ಇದ್ದಾನೆ. ಸೊ ಹಾಗಾಗಿ ಒಂದು ಇದೇ ಪ್ಯಾಂಟ್ಗೆ ವೈಟ್ ಕಲರ್ದು ಒಂದು ಟೀ ಶರ್ಟು, ಸೊ ಅದನ್ನು ತೊಗೊಂಬಂದಿದ್ದೀನಿ. ಇದು ಮುಗಿಸ್ಬಿಟ್ಟೇನೋ ಹಾಕೋತಾನೆ ಅವನು. ಸೊ ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಯ್ತಿತ್ತು. ಏನು ಅಂತಂದರೆ ನಮ್ಮ ಸ್ಕೂಲ್ ಡೇಸ್ಗೆಲ್ಲ ನೆನಪು ಬಂದುಬಿಡುತ್ತೆ. ಯಾಕೆ ಅಂತಂದರೆ ನಾವು ಈ ಥರ ಎಲ್ಲ ಮಾಡ್ಕೊಂಬಂದವರು. ಈಗ ಅಂದರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ನಾನಂತೂ. ಬಟ್ ಈ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗೆ ಮಾಡ್ತಾರೆ ಆ ಥರ ಎಲ್ಲ ಮಾಡ್ತಾಯಿದ್ರಲ್ಲ, ಈ ಥರ ಮಾರ್ಚ್ ಫಾಸ್ಟೆಲ್ಲ ಇರ್ತಾಯಿದ್ದೆ. ಸೊ ಅದೆಲ್ಲ ನೆನಪು ಬರುತ್ತೆ. ಇವತ್ತು ನಾವು ನನ್ನ ಮಕ್ಕಳದ್ದು ಕೂತ್ಕೊಂಡು ನೋಡ್ತಾ ಇದ್ದೀವಿ, ನಾವು ಹಿಂಗಿದ್ದವ್ರು ಹಿಂಗಾಗಿದ್ದೀವಿ ಅನ್ನೋದೆಲ್ಲ ಒಂದು ಮೈಂಡ್ಗೆ ಬಂದುಬಿಡುತ್ತೆ. ಸೊ ಇದೇ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡಿಟ್ರೆ ಇನ್ನು ನನ್ನ ಮಗನೂ ಅವ್ನು ದೊಡ್ಡವನಾದ್ಮೇಲೆ ಅವ್ನು ಮಾಡಿದ್ದು ನೆನೆಸ್ಕೊ ಮೆಮೊರೇಬಲ್ ಆಗಿರುತ್ತೆ ಅಂತೇಳಿ ಮಾಡ್ತೆ. ನೋಡಿ ಇದರಲ್ಲಿ ಯೋಗದಲ್ಲಿದ್ದಾನೆ ನೋಡಿ, ಇದರಲ್ಲೂ ಇದ್ದವನು. ಇವೆರಡೇ ಪ್ರೋಗ್ರಾಮಲ್ಲಿ ಅವನು ಇದ್ದಿದ್ದು. ಸೊ ಬೇಗನೆ ಪ್ರೋಗ್ರಾಮ್ ಮುಗಿದೋಗುತ್ತೆ, ಜಾಸ್ತಿ ಏನೂ ಇದಿಲ್ಲ ಅನ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ನಮ್ಮ ನಾವು ಮಕ್ಕಳಿದ್ದಾಗ ನೋಡ್ತಿದ್ವಿ, ಈಗ ನಮ್ಮ ಮಕ್ಳದ್ದು ನೋಡೋದಕ್ಕೆ ಅಂತ ಹೇಳಿದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ. ನನ್ನ ಮಗಳಂತೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ತನಕ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು. ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆದಲು, ಎಲ್ಲ ನೋಡೋದಕ್ಕೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ನನ್ನ ಮಗ ಅಂತೂ ಹಾಡ್ಬಿಟ್ಟು ಬಂದು ತುಂಬ ಸುಸ್ತಾಗ್ಬಿಟ್ಟಿದೆ. ಅವನಿಗೆ ಪ್ರಾಕ್ಟೀಸ್ ಎಲ್ಲ ಇತ್ತಲ್ಲ, ಸೊ ಮಳೆಯಲ್ಲೇ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬಿಟ್ಟಿದ್ರು ಅನಿಸುತ್ತೆ. ಸೊ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಅವನಿಗೆ, ಅಂದರೆ ನೆನ್ನೆ ಮೊನ್ನೆ ಎಲ್ಲ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಮಲ್ಕೋತೀನಿ ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಹಂಗೆ ಹೆಗ್ಲ ಮೇಲೆ ಮಲಗಿಸ್ಕೊಂಡಿದ್ದೆ ಪ್ರೋಗ್ರಾಮ್ ಮುಗಿಯೋ ತನಕ. ಇನ್ನು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇದು ಸಂಜೆ ಮತ್ತು ಮಧ್ಯಾಹ್ನ ಅವನಿಗೆ ಮ್ಯಾಚ್ ಇತ್ತು, ಫುಟ್ಬಾಲ್ ಮ್ಯಾಚ್ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ. ಇನ್ನು ಇದು ಫುಟ್ಬಾಲ್ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ಟೈಮ್ ಪಾಸ್ಗೆ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಅಂಥ ಒಂದು ವಿಷನ್ ಮೀಡಿಯಾದಲ್ಲಿ ಅಯೋಗ್ಯ 2 ಮೂವಿ ನೋಡೋಣ ಅಂತೇಳಿ ಬಂದ್ವಿ. ಮೊದಲನೇ ಅದು ಅಯೋಗ್ಯ ಚೆನ್ನಾಗಿತ್ತಲ್ಲ, ಸೊ ಎರಡನೇದು ಚೆನ್ನಾಗಿರುತ್ತೆ, ಎಂಟರ್ಟೈನ್ ಆಗಿರುತ್ತೆ ಅಂತೇಳಿ ಬಂದ್ವಿ. ಬಟ್ ನನಗಂತೂ ಬಂದಮೇಲೆ ಇಷ್ಟ ಆಗಲಿಲ್ಲ ಮೂವಿ. ಇನ್ನು ಬರೋದು ಬಂದಿದೆಯಲ್ಲ ನೋಡ್ಕೊಂಡು ಹೋಗೋಣ ಅಂತ. ಫಸ್ಟ್ ಆಫ್ ಆಲ್ ಏನಂತಂದರೆ ನನ್ನ ಮಗಳಿಗೆ ಫಸ್ಟ್ ಟೈಮು ನಾವು ಥಿಯೇಟ್ರೊಳಗೆ ಕರ್ಕೊಂಡು ಹೋಗ್ತಾ ಇರೋದು ಅಂದರೆ ಇದೇನೆ. ಅವ್ಳು ಹುಟ್ಟಿದಾಗಿಂದ ಥಿಯೇಟ್ರಿಗಂತೂ ಕರ್ಕೊಂಡು ಹೋಗಿಲ್ಲ. ಇನ್ನು ನನ್ನ ಮಗ ಹುಟ್ಟಿದಾಗಂತ ಅವ್ನಿಗೆ 1 ವರ್ಷ ಇದ್ದಾಗಿಲ್ಲ, 1 ವರ್ಷ ಇನ್ನೂ ತುಂಬ ಇಲ್ಲ, ಅವಾಗೆಲ್ಲ ಮೂವಿಗೆಲ್ಲ ಹೋಗ್ತಾ ಇದ್ವಿ. ಬಟ್ ಇವುದ್ರಲ್ಲಿ ನಾವು ಫಿಲಮ್ ಅನ್ನೋದೇ ಬಂದಿರಲಿಲ್ಲ. ಇದೇ ಫಸ್ಟು. ಅವಳು ತುಂಬಾ ಎಂಜಾಯ್ ಮಾಡ್ತಿದ್ಲು ಈ ಥರ ಎಲ್ಲ ಕೂತ್ಕೊಂಡು ನೋಡೋದು. ನಾನು ಎಲ್ಲಿ ಗಲಾಟೆ ಮಾಡ್ತಾಳೋ, ನೋಡೋದಕ್ಕೆ ಬಿಡಲ್ಲ ಅಂತ ನನ್ನ ಮನೆಯವ್ರಿಗೆ ಮೊದಲೇ ಹೇಳ್ಕೊಂಡೇ ಕರ್ಕೊಂಡು ಹೋಗಿದ್ದೆ. ನೋಡೋಕೆ ಬಿಡಲ್ಲ ಬೇಡ ಅಂತ, ಇರಲಿ ಬಾ ಏನಿಲ್ಲ ಅಂತೇಳಿ ಅವರೇ ಕರ್ಕೊಂಬಂದಿದ್ರು. ಮಗ ಆಟ ಮಾಡ್ತಿದ್ದೆ, ಸ್ವಲ್ಪ ಎಂಟರ್ಟೈನ್ ಇರುತ್ತೆ ಅಂತೇಳಿ ಕರ್ಕೊಂಬಂದಿದ್ವಿ. ಫಿಲ್ಮ್ ಥಿಯೇಟ್ರ್ಗಳಲ್ಲಿ ಫಿಲಮ್ ನೋಡೋದೇ ಬಿಟ್ಬಿಟ್ಟಿದ್ವಿ. ಏನೋ ಒಂದಿತ್ತೊಂದು ಕಾಮಿಡಿ ಇರುತ್ತೆ ಅಂತ ಬಂದ್ವಿ. ಬಟ್ ಎಕ್ಸ್ಪ್ರೆಷನ್ ಅಂತೂ ಸಿಗಲಿಲ್ಲ ಮೂವಿನಲ್ಲಿ. ಇನ್ನು ನನ್ನ ಮಗಳಂತೂ ಎಂಜಾಯ್ ಮಾಡ್ತಾ ಇದ್ಲು. ಇದು ಇಂಟರ್ವಲ್ನಲ್ಲಿ ಅವನು ಸ್ನ್ಯಾಕ್ಸ್ ತರೋದಕ್ಕೆ ಹೋಗಿದ್ದಾನೆ. ಹಾಗಾಗಿ ಲೈಟ್ ಇದೆಯಲ್ಲ ಇದು ಮಾಡ್ತಾ ಇದ್ದಾಳೆ. ಇನ್ನು ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಲೈಟ್ ಆಫ್ ಮಾಡಿಬಿಡ್ತಾರಲ್ಲ, ಅಮ್ಮ ಟಾರ್ಚ್ ಬಿಡು ಅಂತ ಇದ್ಲು. ಅದು ಬಿಟ್ಟರೆ ಇನ್ನೇನಿಲ್ಲ, ನೋಡ್ಕೊಂಡು ಆಟಾಡ್ಕೊಂಡು ಇರ್ತಾಯಿದ್ಲು. ಇನ್ನು ಇವಳಿಗೆ ಐಸ್ ಕ್ರೀಮೇ ಬೇಕಂತೆ. ಸೊ ಹಾಗಾಗಿ ನನ್ನ ಮಗ 2 ಸತಿ ಪಾಪ ಓಡಾಡ್ತಾ ಇದ್ದಾನೆ. ಇಲ್ಲಿ ಸ್ವಲ್ಪನೇ ಕಾಸ್ಟ್ಲಿನೇ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ. ಸೊ ಹಾಗಾಗಿ ಅವಳಿಗೆ ಐಸ್ ಕ್ರೀಮೇ ಬೇಕು ಅಂತ ಹೇಳಿದ್ಕೆ ಮತ್ತೆ ತೊಗೊಂಬರೋದಕ್ಕೆ ಅಂತೇಳಿ ಹೋಗಿದ್ದಾನೆ. ಇನ್ನು ಕೊನೆಗೂ ಹೋಗಿ ನನ್ನ ಮಗ ಹಂಗೂ ಐಸ್ ಕ್ರೀಮ್ ತೊಗೊಂಬಂದ. ಅಂದರೆ ಪಾಪ್ಕಾರ್ನ್ ತಂದಿದ್ದ. ಫಸ್ಟ್ ಪಾಪ್ಕಾರ್ನ್ ತಿಂತಾಳೆ ಅಂತೇಳಿ ನಾನೇ ಪಾಪ್ಕಾರ್ನ್ ತೊಗೊಂಬ ಅಂತ ಹೇಳಿದ್ದೆ. ಬಟ್ ಅವಳು ಪಾಪ್ಕಾರ್ನ್ ಬೇಡ, ನಂಗೆ ಐಸ್ ಕ್ರೀಮೇ ಬೇಕು ಅಂದಿದ್ದಕ್ಕೆ ಮತ್ತೆ ಹೊಡೋಗಿ ತೊಗೊಂಬಂದ. ಒಂಥರ ಅಷ್ಟರಲ್ಲಿ ಇಂಟರ್ವಲ್ದು ಟೈಮ್ ಏನಿರುತ್ತೆ ಅದನ್ನು ಮುಗಿದು ಫಿಲ್ಮ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಟಾರ್ಚ್ನ ಬಿಟ್ಕೊಂಡು ಇವಳಿಗೆ ತಿನ್ನಿಸ್ತಾ ಇದ್ದೀನಿ. ಫಿಲಮ್ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟೇ, ನನಗಂತೂ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕಾಮಿಡಿ ಇರುತ್ತೆ, ಒಂದು ಎಂಟರ್ಟೈನ್ ಸಿಗುತ್ತೆ ಅಂದ್ಕೊಂಡು ಬಂದಿದ್ದೆ. ಬಟ್ ಯಾಕಾದ್ರು ಬಂದ್ವು ಅನ್ನೋಂಗೆ ಆಗ್ಬಿಡ್ತು ಫಿಲಮ್ಗೆ ಬಂದ್ಬಿಟ್ಟು.
ಸೊ ಇನ್ನು ನನ್ನ ಮಗ ಅಂತೂ ಪಾಪ್ಕಾರ್ನ್ ತೊಗೊಂಬಂದೆಲ್ಲ ತಿಂತಾ ಇದ್ದಾನೆ. ನಮ್ಮ ಮನೆಯವರು ತಿಂತಾ ಇದ್ದಾರೆ. ಮನೇಲಿ ಇಂಥದ್ದೆಲ್ಲ ಕೊಟ್ಟರೆ ತಿನ್ನಲ್ಲ, ಬಟ್ ಇಲ್ಲಿ ತಿಂತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.